ಇನ್ನು ಗುಪ್ತಗಾಮಿನಿ ಸೀರಿಯಲ್ನಲ್ಲಿ ಅಭಿನಯಿಸಿದಂಥ ಖ್ಯಾತ ವಿಲನ್ ಇನ್ನಿಲ್ಲ ಅಂತಲೇ ಹೇಳ್ಬೋದು. ಆದರೆ ಏನಾಗಿದೆ ಇದರಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ತಿದ್ರೆ ಇನ್ನು ಗುಪ್ತಗಾಮಿನಿ ಸೀರಿಯಲ್ನಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ವಿಲನ್ ಆಗಿ ಕಾಣಿಸಿಕೊಂಡಿದ್ದಂಥ ಯಾನಿ ಯಾನಿ ಆಪುಂಡು ಅನ್ನೋ ಒಂದು ಡೈಲಾಗ್ ಹೊಡೋದ್ರ ಮೂಲಕ ಹೆಸರು ಮಾಡಿದಂಥ ಅಶೋಕ್ ಹೆಗ್ಡೆ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ನಿಜಕ್ಕೂ ಅಶೋಕ್ ಹೆಗ್ಡೆ ಅವರಿಗೆ ಆಗಿರೋದು ಏನು ಅಂತ ನೋಡೋಣ ಬನ್ನಿ. ಇನ್ನು ಅಶೋಕ್ ಹೆಗ್ಡೆ ಅವರು ಗುಪ್ತಗಾಮಿನಿ ಸೀರಿಯಲ್ಗೆ ದೊಡ್ಡ ಮಟ್ಟಿಗೆ ಹೆಸರು ತಂದು ಕೊಟ್ಟಿತ್ತು. ಈಗಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯ ಆಗಿನ ಗುಪ್ತಗಾಮಿನಿ ಸೀರಿಯಲ್ನ ನಾಯಕಿಯಾಗಿ ಕೂಡ ಅಭಿನಯಿಸಿದರು. ಇನ್ನು ಅವರಿಗೆ ಮದುವೆ ಆಗುವ ಪಾತ್ರಧಾರಿ ಇವರು ವಿಲನ್ ಆಗಿ ಅಶೋಕ್ ಹೆಗ್ಡೆ ಅವರು ಅಭಿನಯಿಸಿದರು. ತುಂಬಾ ಸೂಪರ್ ಡೂಪರ್ ಆಗಿ ಬಂದಂಥ ಆ ಸೀರಿಯಲ್ ಅಷ್ಟು ಮಟ್ಟಿಗೆ ಹಿಟ್ಟನ್ನು ಕೂಡ ಕೊಂಡಿತ್ತು. ETV ಕನ್ನಡದಲ್ಲಿ ಸುಮಾರು 5 ವರ್ಷಕ್ಕೂ ಅಧಿಕ ಕಾಲ ಈ ಸೀರಿಯಲ್ ಕೂಡ ಪ್ರಸಾರವಾಗಿತ್ತು. ಇಂಥ ಅತಿ ದೊಡ್ಡ ಕಲಾವಿದ ಅಶೋಕ್ ಹೆಗ್ಡೆ ಅವರು ಈಗ ಅವಕಾಶಗಳಿಲ್ಲದ ಸಿನಿಮಾದಿಂದ ದೂರ ನೋಡಿದ್ದಾರೆ. ಈಗ ಸ್ವಂತ ಉದ್ಯಮವನ್ನು ಕೂಡ ಮಾಡಿಕೊಂಡು ಸ್ವಂತ ರೆಸಾರ್ಟ್ ಮತ್ತು ಹೋಟೆಲ್ಗಳನ್ನು ನಿರ್ಮಾಣ ಮಾಡಿ ಈಗ ಉದ್ಯಮದ ಕಡೆ ಸಂಪೂರ್ಣ ಒಲವು ಕೊಟ್ಟಿದ್ದಾರೆ. ನೀವು ಗಮನಿಸಿರ್ಬೋದು, ಸುಮಾರು 20 ವರ್ಷಗಳಿಂದ ಕೂಡ ಅವರು ಸೀರಿಯಲ್ ಸಿನಿಮಾಗಳಿಂದ ಸಂಪೂರ್ಣ ದೂರ ಹೊಂದಿದ್ದಾರೆ. ಅಲ್ಲೊಮ್ಮೆಲ್ಲೊಮ್ಮೆ ಗೆಸ್ಟಾಗಿ ಎಲ್ಲರೂ ಕಾಣಿಸ್ಕೊಳ್ಳೋದು ಬಿಟ್ಟರೆ ಎಲ್ಲೂ ಕೂಡ ಅವರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಇತ್ತೀಚೆಗೆ ಅವರೊಂದು ಯೂಟ್ಯೂಬ್ನವರು ಕೇಳಿದ್ದಕ್ಕೆ ಅವರೇ ಹೇಳಿದರು, ಇಲ್ಲ ಇತ್ತೀಚೆಗೆ ಹಿರಿಯ ಕಲಾವಿದರ ಅವಕಾಶಗಳು ಸಿಗ್ತಿಲ್ಲ, ಹಾಗಾಗಿ ಉದ್ಯಮದ ಕಡೆ ಒಲವು ಮಾಡಿದ್ದೇನೆ ಎಂಬುದನ್ನು